ನಮಸ್ತೆ ಫ್ರೆಂಡ್ಸ್. ಕುತುಬ್ ಮಿನಾರ್ ಅಥವಾ ವಿಷ್ಣು ಸ್ತಂಭ. ಇತಿಹಾಸಕಾರರು ಈ ಅದ್ಭುತವಾದಂತಹ ಗೋಪುರವನ್ನು ಸುಮಾರು 800 ವರ್ಷಗಳ ಹಿಂದೆ ಕುತುಬುದ್ದೀನ್ ಐಬಕ್ ಅನ್ನುವಂತಹ ಮುಸ್ಲಿಂ ಆಡಳಿತಗಾರ ಇದನ್ನು ನಿರ್ಮಿಸಿದ್ದಾನೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಸ್ಥಳವು ಭಾರತದ ಮೊದಲ ಮಸೀದಿ. ಹೇಳ್ಬೇಕಂದ್ರೆ ಈ ಕುತುಬ್ ಮಿನಾರ್ ಭಾರತದ ಇತಿಹಾಸದ ಒಂದು ಭಾಗವಾಗಿದ್ದು ಅದು ತನ್ನೊಳಗೆ ಅನೇಕ ರಹಸ್ಯಗಳನ್ನ ಹೊತ್ತುಕೊಂಡಿದೆ. ಮುಖ್ಯವಾಗಿ ಮೊಘಲ್ ರಾಜರ ಸಮಾಧಿಗಳನ್ನ ಮತ್ತು ಇತರ ಇಸ್ಲಾಮಿಕ್ ರಚನೆಗಳನ್ನ ಹೊಂದಿರೋದ್ರಿಂದ ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಿದೆ. ನಾವೀಗ ಕುತುಬ್ ಮಿನಾರ್ನ ಸೈಟ್ನ ಹೊರಗಡೆ ಟಿಕೆಟ್ಗಳನ್ನು ತೆಗೆದುಕೊಂಡು ಸೆಕ್ಯೂರಿಟಿ ಚೆಕಿಂಗ್ ನಂತರ ಒಳಗೆ ಹೋಗ್ತೇವೆ. ಅಂಡ್ ಒಳಗೆ ವಿಶಾಲವಾದಂತಹ ಗಾರ್ಡನ್ ನಮ್ಮನ್ನು ವೆಲ್ಕಮ್ ಮಾಡುತ್ತೆ. ದೇಶ ವಿದೇಶಗಳಿಂದ ಬಂದಿರುವಂತಹ ನೂರಾರು ಸಾವಿರಾರು ಜನ ಅಲ್ಲಿ ನಮಗೆ ಕಾಣ ಸಿಗ್ತಾರೆ. ಭಾರತದ ರಾಜಧಾನಿ ದೆಹಲಿಯ ಮೆಹ್ರೌಲಿ ಪ್ರದೇಶದಲ್ಲಿರುವಂತಹ ಈ ಕುತುಬ್ ಮಿನಾರ್ ವಿದೇಶಿ ಆಕ್ರಮಣಕಾರರು ಭಾರತವನ್ನ ಆಳಿದಂತಹ ಯುಗದ ಸಂಕೇತವಾಗಿ ನಿಂತಿದೆ. ಬಹುಶಃ ನೀವು ಕೂಡ ಕುತುಬ್ ಮಿನಾರ್ನ ಬಗ್ಗೆ ಕೇಳಿರಬಹುದು. ಮುಖ್ಯವಾಗಿ ಶಾಲೆಯ ಪುಸ್ತಕಗಳಲ್ಲಿ ಇತಿಹಾಸದ ಪಠ್ಯವಾಗಿ ಇದನ್ನು ನೀವು ಓದಿರಬಹುದು. ಕುತುಬ್ ಮಿನಾರ್ನ ನಿರ್ಮಾಣವು 822 ವರ್ಷಗಳ ಹಿಂದೆ ಅಂದ್ರೆ 1199ರಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಈ ಮಿನಾರ್ನ ಸಂಪೂರ್ಣ ನಿರ್ಮಾಣ ಕುತುಬುದ್ದೀನ್ ಐಬಕ್ನ ಅಳಿಯ ಶಂಸುದ್ದೀನ್ ಇಲ್ತಮಿಶ್ನ ಆಡಳಿತದಲ್ಲಿ 1220ರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಮಿನಾರ್ನ ಎತ್ತರ 72.5 ಮೀಟರ್ ಅಂದ್ರೆ ಸರಿಸುಮಾರು 337 ಅಡಿಗಳು. ಇದು ವಿಶ್ವದ ಅತಿ ಎತ್ತರದ ಮಿನಾರ್ ಆಗಿದೆ. ಅಂಡ್ ಇದನ್ನ ವಿಕ್ಟರಿ ಟವರ್ ಅಂತಲೂ ಕರೀತಾರೆ. ಇನ್ನು ಈ ಮಿನಾರ್ನ ಮೂಲ ಉಪಯೋಗವೆಂದರೆ ಒಬ್ಬ ವ್ಯಕ್ತಿ ಅದನ್ನು ಹತ್ತಿ ಅಜಾನನ್ನ ಕೂಗ್ತಾನೆ ಮತ್ತು ಅದನ್ನ ಕೇಳಿದ ನಂತರ ಜನರು ಪ್ರಾರ್ಥನೆಯನ್ನ ಮಾಡೋದಕ್ಕೆ ಮಸೀದಿಗೆ ಬರ್ತಾರೆ. ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ನಮಾಜ್ ಅನ್ನ ದಿನಕ್ಕೆ 4ರಿಂದ 5 ಬಾರಿ ಮಾಡಲಾಗುತ್ತೆ. ಅಂಡ್ ಆದ್ದರಿಂದ ಒಬ್ಬ ವ್ಯಕ್ತಿಯು ಜನರನ್ನ ಪ್ರಾರ್ಥನೆಗೆ ಕರೆಯೋದಕ್ಕೋಸ್ಕರ ಈ ಮಿನಾರ್ ಅನ್ನ ದಿನಕ್ಕೆ 4ರಿಂದ 5 ಬಾರಿ ಎತ್ತಾನೆ. ಈಗ ಕುತುಬ್ ಮಿನಾರ್ನಲ್ಲಿ ಆ ತರದ ಚಟುವಟಿಕೆಗಳೇನೂ ಇಲ್ಲ. ಆದಾಗ್ಯೂ ಕೂಡ ಕೆಲವು ಇತಿಹಾಸಕಾರರು ಈ ಕುತುಬ್ ಮಿನಾರ್ ಅನ್ನ ಆಜಾನ್ಗೆ ಬಳಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಕೊಳ್ತಾರೆ. ಯಾಕಂದ್ರೆ ಈ ಕುತುಬ್ ಮಿನಾರ್ನ ಎತ್ತರ ತುಂಬಾ ದೊಡ್ಡದಾಗಿದೆ. ಒಬ್ಬ ವ್ಯಕ್ತಿ ಅದನ್ನು ಹತ್ತಿ ತಮ್ಮ ಎಲ್ಲಾ ಶಕ್ತಿಯಿಂದ ಕೂಗಿದ್ರು ಕೂಡ ನೆಲದ ಮೇಲಿರುವಂತಹ ಯಾರಿಗೂ ಕೂಡ ಆತನ ಧ್ವನಿ ಕೇಳಿಸೋದಿಲ್ಲ. ಅಂಡ್ ಎರಡನೆಯದಾಗಿ ಈ ಗೋಪುರದ ನೆಲಮಹಡಿಯಿಂದ ಮೇಲಿನ ಮಹಡಿಗೆ ಹೋಗೋದಕ್ಕೆ 30ರಿಂದ 35 ನಿಮಿಷಗಳು ಬೇಕಾಗ್ತವೆ. ಯಾಕಂದ್ರೆ ಅದರೊಳಗೆ ನಿರ್ಮಿಸಲಾದಂತಹ ಮೆಟ್ಟಿಲುಗಳು ತುಂಬಾ ಕಿರಿದಾಗಿದ್ದು ಜಿಗ್ಜಾಗ್ ಆಗಿದೆ. ಆದ್ದರಿಂದ ಯಾವುದೇ ವ್ಯಕ್ತಿ ದಿನಕ್ಕೆ 4ರಿಂದ 5 ಬಾರಿ 40 ನಿಮಿಷಗಳ ಕಾಲ ಮೇಲಕ್ಕೆ ಎತ್ತಿ ನಂತರ ಕೆಳಕ್ಕೆ ಬರೋದು ಅತಾರ್ಕಿಕ ಅನ್ಸುತ್ತೆ. ಹಾಗೇನೆ ಈ ಕುತುಬ್ ಮಿನಾರ್ ಅನ್ನ ವಿಕ್ಟರಿ ಟವರ್ ಅಂತ ಕರೀತಾರೆ. ಯಾಕಂದ್ರೆ ಈ ವಿದೇಶಿ ಆಕ್ರಮಣಕಾರರು ದೆಹಲಿಯ ಮೇಲೆ ದಾಳಿ ಮಾಡಿ ದೆಹಲಿಯ ಕೊನೆಯ ಹಿಂದೂ ರಾಜನಾದಂತಹ ಪೃಥ್ವಿರಾಜ್ ಚೌಹಾಣ್ ಅವರನ್ನ ಸೋಲಿಸ್ತಾರೆ. ಅಂಡ್ ಅವರು ಈಗ ದೆಹಲಿಯಲ್ಲಿ ನಮ್ಮ ಆಳ್ವಿಕೆ ಇದೆ ಮತ್ತು ಈ ದೆಹಲಿ ನಮ್ಮದು ಅಂತ ತೋರಿಸೋದಕ್ಕೋಸ್ಕರ ಈ ಗೋಪುರವನ್ನ ನಿರ್ಮಿಸ್ತಾರೆ. ಸೊ ಹಾಗಾಗಿ ಈ ಕುತುಬ್ ಮಿನಾರ್ ಅನ್ನ ವಿಕ್ಟರಿ ಟವರ್ ಅಂತ ಕರೀತಾ ಇದ್ರು. ಇನ್ನು ಈ ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ ಸೈಟ್ 24,000 ಚದರ ಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಆನಂತರ ಅನೇಕ ರಾಜರು ಮತ್ತು ರಾಜವಂಶಗಳು ದೆಹಲಿಯನ್ನ ಆಳ್ತಾ ಹೋಗ್ತಾರೆ ಮತ್ತು ಪ್ರತಿಯೊಬ್ಬರು ಕುತುಬ್ ಮಿನಾರ್ಗೆ ಹಲವಾರು ಮಾರ್ಪಾಡುಗಳನ್ನ ಮಾಡ್ತಾರೆ. ಅಂಡ್ ಇಲ್ತಮಿಶ್ನ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ದಂಡೆತ್ತಿ ಬರ್ತಾನೆ, ದೆಹಲಿಯನ್ನ ಆಳ್ತಾನೆ. ಆಮೇಲೆ ಮೊಘಲರು 100 ವರ್ಷಗಳ ದೆಹಲಿಯ ಸಾಮ್ರಾಟರಾಗಿ ಮೆರೆತಾರೆ. ಅಂಡ್ ಫೈನಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬ್ರಿಟಿಷರು ಭಾರತಕ್ಕೆ ಬಂದು ಇಡೀ ದೇಶವನ್ನ ಆಕ್ರಮಣ ಮಾಡಿಕೊಳ್ತಾರೆ. ಅಂಡ್ ಆ ಟೈಮಲ್ಲಿ ಕುತುಬ್ ಮಿನಾರ್ಗೆ ಕೆಲವೊಂದು ಮಾರ್ಪಾಡುಗಳನ್ನು ಕೂಡ ಮಾಡ್ತಾರೆ.
ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಆಶ್ಚರ್ಯಕರವಾದಂತಹ ವಿಷಯ ಏನು ಅಂದ್ರೆ, ನಾವು ಕುತುಬ್ ಮಿನಾರ್ ಸಂಕೀರ್ಣದಲ್ಲಿ ಹಿಂದೂ ದೇವಾಲಯಗಳ ಅವಶೇಷಗಳನ್ನ ನೋಡ್ತೇವೆ. ಫ್ರೆಂಡ್ಸ್, ನೀವು ಈ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿ ಈ ಭಾಗದಲ್ಲಿ ನಡೀತಾ ಹೋದಾಗ ಇಲ್ಲಿನ ಸ್ಟ್ರಕ್ಚರ್ಗಳು ನಮ್ಮನ್ನ ಆಶ್ಚರ್ಯಗೊಳಿಸ್ತವೆ. ಯಾಕಂದ್ರೆ ಇವ್ಯಾವು ಕೂಡ ಇಸ್ಲಾಮಿಕ್ ಕಲ್ಚರ್ನ ಭಾಗವಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಕುತುಬ್ ಮಿನಾರ್ ಸೈಟ್ ಅಂತ ಕರೆಯಲ್ಪಡುವಂತಹ ಈ ಸಂಪೂರ್ಣ ಸ್ಥಳ ವಾಸ್ತವವಾಗಿ 27 ಹಿಂದೂ ಮತ್ತು ಜೈನ ದೇವಾಲಯಗಳನ್ನ ಹೊಂದಿದ್ದಂತಹ ಸ್ಥಳವಾಗಿತ್ತು. ಅಂಡ್ ಮುಸ್ಲಿಂ ಆಕ್ರಮಣಕಾರರು ದೆಹಲಿಯನ್ನ ಆಕ್ರಮಿಸಿಕೊಂಡ ನಂತರ ಅಲ್ಲಿದ್ದಂತಹ ದೇವಾಲಯಗಳನ್ನ ಬಲವಂತವಾಗಿ ಕೆಡವಲಾಯಿತು ಮತ್ತು ಅವುಗಳ ಅವಶೇಷಗಳನ್ನ ಅಲ್ಲಿನ ಮೊದಲ ಮಸೀದಿಯನ್ನ ನಿರ್ಮಿಸೋದಕ್ಕೆ ಬಳಸಿಕೊಳ್ಳಲಾಯಿತು. ಅಷ್ಟೇ ಅಲ್ಲ, ನೀವು ಸುತ್ತಲೂ ಕೂಡ ಹುಷಾರಾಗಿ ಗಮನಿಸಿದ್ರೆ ಅಲ್ಲಿ ನೀವು ಅನೇಕ ಹಿಂದೂ ದೇವರುಗಳು ಮತ್ತು ದೇವತೆಗಳ ವಿಗ್ರಹಗಳನ್ನ ಕಾಣಬಹುದು. ಅಂಡ್ ಮೇನ್ಲಿ ಈ ಎಲ್ಲಾ ವಿಗ್ರಹಗಳ ಮುಖಗಳು ಕೂಡ ವಿರೂಪಗೊಂಡಿದ್ದೇವೆ. ಹಾಗಾಗಿ ಈ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಭಾರತದ ಮೇಲೆ ಇಸ್ಲಾಮಿಕ್ ಆಕ್ರಮಣದ ಆರಂಭಿಕ ಇತಿಹಾಸವು 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ವ್ಯಾಪಿಸಿದೆ. ಮೊದಲ ಪ್ರಮುಖ ದಾಳಿ ಕ್ರಿಸ್ತಶಕ 711ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರದೇಶವನ್ನ ಆಕ್ರಮಿಸಿಕೊಂಡಾಗ ಇಸ್ಲಾಮಿಕ್ ದಾಳಿಕೋರರ ಆಕ್ರಮಣಗಳು ಶುರುವಾದವು. ಆಮೇಲೆ 10ನೇ ಶತಮಾನದಲ್ಲಿ ಗಜ್ನಿಯ ಮಹಮೂದ್ ಭಾರತದ ಮೇಲೆ ಪದೇ ಪದೇ ದಾಳಿಗಳನ್ನ ಮಾಡ್ತಾನೆ. ಕ್ರಿಸ್ತಶಕ 1000ರಿಂದ 1027ರ ನಡುವೆ ಆತ ಕನಿಷ್ಠ 17 ಬಾರಿ ಭಾರತದ ಮೇಲೆ ದಾಳಿಗಳನ್ನ ಮಾಡಿದ್ದ. ಹಾಗೇನೆ ಆತನ ದಾಳಿಗಳ ಉದ್ದೇಶ ಭಾರತೀಯ ಪ್ರದೇಶವನ್ನ ಆಳುವುದು ಅಥವಾ ಸಾಮ್ರಾಜ್ಯವನ್ನ ವಿಸ್ತರಿಸುವುದಾಗಿರಲಿಲ್ಲ. ಆತ ಹೆಚ್ಚಾಗಿ ಶ್ರೀಮಂತವಾದಂತಹ ದೇವಾಲಯಗಳು ಮತ್ತು ನಗರಗಳನ್ನ ಲೂಟಿ ಮಾಡಿಕೊಂಡು ಹೊರಟೋಗಿದ್ದ. ಆದರೆ ಆತನ ನಿರಂತರ ದಾಳಿಗಳಿಂದಾಗಿ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿನಾಶ ವಿಪರೀತವಾಗಿತ್ತು. ಯಾಕಂದ್ರೆ ಅವನು ತನ್ನ ದಾಳಿಯ ಸಂದರ್ಭದಲ್ಲಿ ಹಲವಾರು ದೇವಾಲಯಗಳನ್ನ ಧ್ವಂಸ ಮಾಡ್ತಾ ಇದ್ದ. ಸಾವಿರಾರು ಪುರುಷರನ್ನ ಮತ್ತು ಗುಲಾಮ ಮಹಿಳೆಯರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾ ಇದ್ದ. ಆಮೇಲೆ ಇಸ್ಲಾಮಿಕ್ ದಾಳಿಯ ನಿಜವಾದ ಪರಿಣಾಮ ಗೋಚರಿಸಿದ್ದು 12ನೇ ಶತಮಾನದ ಅಂತ್ಯದ ವೇಳೆಗೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ದಂಡೆತ್ತಿ ಬಂದಂತಹ ಮಹಮ್ಮದ್ ಘೋರಿ ಘೋರವಾಗಿ ಸೋತು ಹೋಗ್ತಾನೆ ಮತ್ತು ಪ್ರಾಣ ಭಿಕ್ಷೆಯನ್ನ ಬೇಡಿ ಅಫ್ಘಾನಿಸ್ತಾನಕ್ಕೆ ಓಡಿ ಹೋಗ್ತಾನೆ. ಆದ್ರೆ ಮಾರನೇ ವರ್ಷವೇ ಒಂದು ದೊಡ್ಡ ಸೈನ್ಯದೊಂದಿಗೆ ದಾಳಿಯನ್ನ ಮಾಡಿ ಪೃಥ್ವಿರಾಜ್ ಚೌಹಾಣ್ನನ್ನ ಸೋಲಿಸ್ತಾನೆ ಮತ್ತು ಆತನನ್ನ ಕೊಂದು ಹಾಕ್ತಾನೆ. ಸೊ ಆಮೇಲೆ ಕುತುಬುದ್ದೀನ್ ಐಬಕ್ 1199ರಲ್ಲಿ ವಿಜಯದ ನೆನಪಿಗಾಗಿ ಕುತುಬ್ ಮಿನಾರ್ಗೆ ಅಡಿಪಾಯವನ್ನ ಹಾಕ್ತಾನೆ. ಇನ್ನು ಕುತುಬ್ ಮಿನಾರ್ಗೆ ಕುತುಬ್ ಮಿನಾರ್ ಅಂತ ಯಾಕೆ ಹೆಸರಿಡಲಾಯಿತು ಅನ್ನೋದಕ್ಕೆ ಹಲವಾರು ಸಿದ್ಧಾಂತಗಳಿದಾವೆ. ಕೆಲವು ಇತಿಹಾಸಕಾರರು ಹೇಳ್ತಾರೆ ಇದಕ್ಕೆ ಕುತುಬುದ್ದೀನ್ ಐಬಕ್ ಅವರ ಹೆಸರನ್ನೇ ಇಡಲಾಗಿದೆ ಅಂತ. ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ 13ನೇ ಶತಮಾನದ ಪ್ರಸಿದ್ಧ ಸೂಫಿ ಸಂತ ಖ್ವಾಜಾ ಕುತುಬ್ ಬಕ್ತಿಯಾರ್ ಅವರ ಹೆಸರನ್ನ ಇಡಲಾಗಿದೆ ಅಂತ ವಾದಿಸ್ತಾರೆ. ಯಾಕಂದ್ರೆ ಶಂಶುದ್ದೀನ್ ಇಲ್ತಮಿಶ್ ಸೂಫಿ ಸಂತ ಖ್ವಾಜಾ ಕುತುಬ್ ಬಕ್ತಿಯಾರ್ ಅವರನ್ನ ಬಹಳವಾಗಿ ಆರಾಧಿಸ್ತಾ ಇದ್ರು. ಅಂಡ್ ಅದೇನೇ ಆದ್ರೂ ಕೂಡ ಈ ಕುತುಬ್ ಮಿನಾರ್ ಅನ್ನೋದು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಧಾರ್ಮಿಕ ಪ್ರಾಬಲ್ಯದ ಮೇಲೆ ಇಸ್ಲಾಮಿಕ್ ದಾಳಿಯ ಸಂಕೇತವಾಗಿ ಉಳಿದುಕೊಂಡು ಬಿಟ್ಟಿದೆ ಅನ್ನೋದೇ ದುರಂತದ ಸಂಗತಿ. ನಮಸ್ಕಾರ.
拜拜。